ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು K53 ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್. ಬಂಧುಗಳೇ ನಮಸ್ತೆ. ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅವ್ರ ಚಾನಲ್ ಅಲ್ಲಿ ನಾನು ಮಿನುಗ್ತಾ ಇದ್ದೀನಿ. ಯಾಕೆ ಎಲ್ಲೋದ್ರು ಕಿತ್ತಡಿ ಕಿರಣ್ ಅಂತ ಕೇಳ್ತಾ ಇರ್ಬೋದು ನೀವು. ಟ್ಯಾನ್ ಕಿತ್ತಡಿ ಕಿರಣ್ ಇಲ್ಲೇ ಇದ್ದಾರೆ. ಬೆಳಗ್ಗೆ ಎದ್ದು 1 ಗಂಟೆ 2 ಗಂಟೆಯಿಂದ ಚಳಿಲಿ ಎದ್ದು ಬಂದು ಎಲ್ಲಾನು ಫಿಕ್ಸ್ ಮಾಡ್ತಾವ್ರೆ ಕಿರಣ್ ಕಂಪ್ಲೀಟ್ ಆಗಿ. ಒಂದಷ್ಟು ರೆಡಿ ಮಾಡ್ಬಿಡೋಣ ಅಂತ. ಕ್ಯಾಮ್ರಾ ಆಂಗಲ್ಗಳು ಹೊಸದಾಗಿ ಏನಾದ್ರು ಕೊಡ್ಬೇಕಲ್ಲ ನೋಡ್ತಿರೋರಿಗೆ. ಮತ್ತೆ ಅಪ್ಪ ಹಾಕದಲ್ಲ ಆಲದ ಮರ ಅಂದ್ಬಿಟ್ಟು ಹಳೇದೇ ಫಿಕ್ಸ್ ಕೊಡ್ತಾ ಇರ್ಬೋದು. ಅಪ್ಗ್ರೇಡ್ ಆಗ್ತಾ ಇರ್ಬೇಕು. ಯಾವ್ದಕ್ಕೂ ನೋಡಿದ್ನೇ ನೋಡ್ತಾ ಇದ್ರೆ ಜನಕ್ಕೂ ಬೇಜಾರು. ಇಲ್ಲಿಂದ ಶುರುನಾ ಕಿರಣ್ ಮಜಾ ಇಲ್ಲ? ಆಕ್ಚುಲಿ ಇವತ್ತೇ ಶುರು. ಇವತ್ತಿಂದ ಶುರು ನಮ್ದು. ಯಾಕೆಂದ್ರೆ ಚಿಕ್ಕಲ್ಲು ಸಿಕ್ಕಾಪಟ್ಟೆ ಸ್ನೋ ಆಗಿರುತ್ತಂತೆ. ನೆನ್ನೆ ಮೊನ್ನೆ ಎಲ್ಲ ಹೆವಿ ಸ್ನೋ ಆಗಿದೆ ಅಂತ ಹೇಳ್ತವ್ರೆ. ನೋಡೋಣ ನಮ್ಮ ಅದೃಷ್ಟಕ್ಕೆ ಸಿಕ್ಕಿದ್ರೆ ಅಲ್ವಾ. ಆಕ್ಚುಲಿ ಆಗಿತ್ತಂತೆ ಸ್ನೋಫಾಲ್. ನಾವು ಬರೋ ವರ್ಷದ ಕ್ಲಿಯರ್ ಆಗಿರುತ್ತೆ. ಮಳೆನೂ ಆಗಿತ್ತು. ಆಕ್ಚುಲಿ ನಾವು ಬರೋದ್ರೊಳಗೆ ಎಲ್ಲ ಕ್ಲಿಯರ್ ಆಗಿದೆ. ಹೌದಾ? ಸಿಗಾಕೋಬೇಕು ಅಂತೀರಾ? ಚೆನ್ನಾಗಿರೋದು ಅಡ್ವೆಂಚರ್. ಇಲ್ಲಿ ಜೀವನ ಹೆಂಗೆ ಏನು ಜನ ಹೆಂಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದಾಗಿತ್ತು. ಬೆಟರ್ ನೋಡೋಣ. ಇವತ್ತು ಸಿಕ್ಬಿಟ್ರೆ ಅವ್ರ ಆಶೀರ್ವಾದದಿಂದ ಜನಗಳ ಆಶೀರ್ವಾದದಿಂದ. ಕಿರಣ್ಗೆ ಮಕ್ಳ ಜಾಕೆಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗಿದೆ. ನಮಗೂ ಅಷ್ಟೇ. ಈ ಜಾಕೆಟ್ ಹಾಕೊಂಡ್ರೆ ಒಂಥರ ಏನು ಚಳಿ ಫೀಲ್ ಆಗಲ್ಲ ಅಷ್ಟೊಂದು. ಆದ್ರೆ ಕೈಯೆಲ್ಲ ಕ್ಲಾಟ್ ಆಗೋಗಿದೆ. ಈಗ ಹಾಕಬೇಕು ಈ ಗ್ಲೌಸ್ನ. ನೋಡಿ ಲಗೇಜ್ ಎಲ್ಲ ಆರಾಮಾಗಿ ಇಲ್ಲಿ ಇಟ್ಟಿವಿ. ಬಟ್ ನೋಡಿ ಅಲ್ಲಿ ಎಷ್ಟು ಬೈ ಆಪ್ ಕಿಧರ್ ಸೆ? ಮುಂಬೈ ಆಲ್ इंडिया राइड है ये? ठीक है, बहुत अच्छा. मैं कर्नाटक, ಬೆಂಗಳೂರು. ಹಾಂ ಆಪ್? ಅಯ್ಯೋ ನಮಸ್ಕಾರ. ಹೌದು ಅರೇ ಹಾಂ ರೆಸ್ಪೆಕ್ಟ್ ಯುವರ್. ಹಾಂ ಹೌದಾ, ಸೂಪರ್. 3 ವರ್ಷದಲ್ಲಿ ಕಲ್ತ್ಬಿಟ್ರೆ ಕನ್ನಡ ಪರವಾಗಿಲ್ಲ. ಸ್ವಲ್ಪ I can understand. It's been 8 years that I have left Bangalore. That's why I don't understand. But back then I used to understand. Okay, I can ask like, okay, more lights kudi. Lights kudi. Actually, ನಾನು ಬೈಕರೇ. Yes, I have KTM 390. I did my ride from Bangalore to London last year. Yeah. Yes. After finishing my ride, yeah, by motorcycle. Yes, 23,000 kilometer total, 24 countries. You just recently got this. So how many months? For 3 months. From August 11th to November 8th. ಸೊ ನೋಡಿ, ನನಗೆ ಏನು ಅಂತಂದರೆ ಎಸ್ಪೆಷಲಿ ಬೈಕ್ ನೋಡ್ತಾ ಇದ್ದಂಗೆ ಒಂದು ಫೀಲಿಂಗ್ ಅದು. ನೋಡಿ ಎಷ್ಟು ಐಟಮ್ಸ್ ಎಲ್ಲ ಇಟ್ಕೊಂಡು ಬಹುತ್ ಮುಶ್ಕಿಲ್ है क्योंकि मेरे को मालूम है. साथ में एडिट भी करना है यार, व्लॉग्स भी. आप भी करते? आपका चैनल क्या है? नेवर एंडिंग माइल्स. और भैया का विजय संग्राल. ओह सुपर. What's your good name? ಕಿರಣ್, ಕಿತ್ತಡಿ ಕಿರಣ್. ಪ್ರಸಾದ್. ಹಲೋ. ನಾವು ಇದೇ ಹೋಟ್ಲಲ್ಲೇ ಉಳಿದಿದ್ವಿ. ನಮ್ಮ ರೂಮ್ ಅಲ್ಲಿತ್ತು. ಸೊ ಈಗ ಬನ್ನಿ ಅಣ್ಣ, ಹೋಗಿ ತಿನ್ಬಿಡೋಣ. ಆರಾಮಾಗಿ ಟಿಫನ್ ಮಾಡ್ಕೊಂಡು. ಇಲ್ಲೇ ಟೈಮ್ ಆಗಿದೆ ಆ್ಯಕ್ಚುಲಿ. ನಾವು 7 ಗಂಟೆಗೆ ಹೊರಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ದೋ, ಬಟ್ ಅದು ಯಾಕೋ ಆಗಲಿಲ್ಲ. ಸತೀಶನ ಆರ್ಡರ್ ಮಾಡಿದರೆ ಮೋಮೋಸ್ ತಿಂತಾದರೆ ಮೋಮೋಸ್ ತಿಂದ ಸತೀಶ್ ಹಿರೇಗೌಡ ಹಿಮಾಚಲ ಪ್ರದೇಶದಲ್ಲಿ ಆಗಿದ್ದಾದರೂ ಏನು ನ್ಯೂಸ್. ಆಹಾ, ಏನು ಹೀರೋ ಥರ ಕಾಣಿಸ್ತಾ ಇದ್ದೀರಣ್ಣ ನೀವು. ನಿಮ್ಮ ಚಾನಲಲ್ಲೇ ಚೆನ್ನಾಗಿ ಕಾಣಿಸ್ಕೊಂಡು ಮಾಡಿದ್ದೀರಾ. ನಿಜ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹುಡುಗಿ ಆಗಿದ್ರೆ ನಾನು ಲವ್ ಮಾಡ್ತಿದ್ದೆ. ಅಫೇರ್ ಇಟ್ಕೊಬಿಡ್ತಿದ್ದೆ ನಿಮ್ಮ ಜೊತೆ. ಮತ್ತೆ ಅಫೇರ್ ಇಟ್ಕೊಳ್ಳೋ ಅಂತ ಗಂಡಸಲ್ಲ. ನಾನು ಪೂಜಾಕಂಗೆ ನಾನು ಹೇಳ್ಕೊತಾ ಇದ್ದೆ. ಹಂಗೇನಾರು ನಾನು ಹುಡುಗಿ ಆಗಿದ್ದಿದ್ರೆ, ಅಕ್ಕ ಪ್ಲೀಸ್ ಅವಳಲ್ಲಿ ಬಿಟ್ಬಿಡಿ ಅಕ್ಕ, ಪ್ಲೀಸ್ ಅಕ್ಕ, ನನ್ನ ಗೌಡ್ರನ್ನ ಬಿಡಲ್ಲ ಅಕ್ಕ, ನಾವಿಬ್ರು ಒಂದೇ ತಾಯಿ ಮಕ್ಳಂಗಿರೋಣ ಅಕ್ಕ ಅಂತ. ಹೆಂಗೋ ಅವ್ರೇನಾದ್ರು ನಮ್ಮ ಮನೆ ಪಾತ್ರೆ ತೊಳ್ಕೊಂಡಿರ್ಬೇಕು, ನೀನು ಕೆಲಸ ಮಾಡ್ಕೊಂಡಿರ್ಬೇಕು ಅಂದ್ಬಿಟ್ಟಿದ್ರೆ ಖಂಡಿತ ಮಾಡುವೆ. ಅದಕ್ಕಿಂತ ದೊಡ್ಡ ಭಾಗ್ಯ ನನ್ನ ಜೀವನದಲ್ಲಿ ಏನಿದೆ ಹೇಳಿ? ಏನಿದೆ? ಇಂಥ ಫಿಗರ್ ಸಿಗಬೇಕಲ್ಲ ನನಗೆ ಹೆಣ್ಣಾಗಿದ್ದಾಗ. ಕೇಳ್ಬಿಟ್ಟೆ ನನಗೆ ಟೆಂಪ್ಟ್ ಆಗಿದೆಯಾ? ನಾಚಿಕೆ ಆಗೋಯ್ತು. ನನ್ನ ಲೈಫಲ್ಲಿ ನಾಚಿಕೆನೇ ಬಂದಿರಲಿಲ್ಲ. ಇನ್ನೇನಾದ್ರು ಲೇಡೀಸ್ ಹೇಳ್ಬಿಟ್ಟಿದ್ರಿಂದ ಹೆಂಗೆ ಆಗ್ತಿತ್ತು. ನಾಚಿ ನೀರಾಗ್ಬಿಡೋರಿ ಅಣ್ಣ. ಹಿಮಾಲಯದಲ್ಲಿ ಹೆಂಗಿರೋ ನೀರಿರ್ಲಿಲ್ಲ. ನಿಮ್ ನಾಚಿಕೆ ಇಲ್ಲ, ಅದು ಕರಗಿ ತುಂಬ ಹೋಗ್ಬಿಡ್ತಿತ್ತು. ಆಲೂ ಪರೋಟ ಬಂದಿದೆ ಇವಾಗ. ಇದೇ ಖುಷಿನಲ್ಲಿ ಹೊಡೆದಾಕ್ಬಿಡೋಣ. ಸೊ ಎಕ್ಸಾಕ್ಟಾಗಿ ಇವಾಗ ಸಾಂಗ್ಲಾದಲ್ಲಿ ಬಂದಿದ್ದೀವಿ. ನೋಡೋಣ, ಇಲ್ಲಿ ಕೇಳಬೇಕು ಸಾಂಗ್ಲಾದಿಂದ ಮುಂದಕ್ಕೆ ನಮಗೆ ಚಿಟ್ಕೋಲಿಗೆ ಬಿಡ್ತಾರಾ ಇಲ್ವಾ ಅಂತ. ಯಾಕೆಂತಂದರೆ ಸ್ನೋ ಎಫೆಕ್ಟ್ ಜಾಸ್ತಿ ಇದೆ ಇಲ್ಲೇನೆ. ಚಿಟ್ಕೋಲಲ್ಲಂತೂ 3 ಅಡಿ ಸ್ನೋಫಾಲ್ ಆಗಿದೆ, ಹಂಗಾಗಿ ಬಿಡ್ತಾ ಇಲ್ಲ ಅಂತ ಬೈಕರ್ಸು ನಮ್ಗೆ ಸಿಕ್ಕಿರಲ್ಲ ಅವ್ರು ಹೇಳಿದ್ರು. ನೋಡೋಣ, ಇಫ್ ಇನ್ ಕೇಸ್ ನಮ್ಗೆ 4x4 ಬಿಡ್ಬೋದಾ ಅಂತ. ಅವ್ರು ಹೇಳ್ತಾ ಇರೋದು ಟೂರಿಸ್ಟ್ಗೆ ಯಾರಿಗೂ ಬಿಡ್ತಾ ಇಲ್ಲ ಅಂತ.
ಆಲ್ರೆಡಿ ಹೋಗಿ ಸ್ಟ್ರಕ್ ಆಗಿದ್ದಾರೆ, ಅವ್ರನ್ನ ರೆಸ್ಕ್ಯೂ ಮಾಡೋಕ್ಕೆ ಇಲ್ಲಿಂದ ಕಳಿಸ್ತಾ ಇದ್ದಾರೆ ಅಂತ. ಇಫ್ ಇನ್ ಕೇಸ್ ನಮಗೆ ಬಿಟ್ಟರೆ ಲಕ್ಕು, ಬಿಡಲಿಲ್ಲ ಅಂತಂದ್ರೂ ನಮ್ಮ ಸೇಫ್ಟಿ. ಇಷ್ಟೇ, 2 ಪಾಸಿಟಿವ್ ಮೈಂಡಲ್ಲಿ ಬಂದ್ಬಿಡ್ಬೇಕು. ಏನಣ್ಣ? ಅಷ್ಟೇ. ಬಿಟ್ಟರು ಹೋಗೋಣ, ಬಿಡಲಿಲ್ಲ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಏನು ಅನುಭವನೇ ತಾನೆ. ಅನುಭವನೇ ಇದು, ಅನುಭವನೇ. ವಾಪಸ್ ಹೋಗೋಣ ಅಷ್ಟೇ ಅಲ್ವಾ? ಈ ಥರ ಆದಾಗ ಹೆವಿ ಲ್ಯಾಂಡ್ ಸ್ಲೈಡ್ ಆದಾಗ ಬಿಡಲ್ಲ ಅವರು. 2 ದಿನ 3 ದಿನ ಅದು ಕ್ಲಿಯರ್ ಮಾಡಬೇಕು ಅಲ್ಲ, ಅದು ಎಷ್ಟು ಹೊತ್ತಾಗುತ್ತೋ ಕ್ಲಿಯರ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿ ನೋಡಿ, ಇಲ್ಲಿ ಅಲ್ಲಾಗಿದೆ ಲ್ಯಾಂಡ್ ಸ್ಲೈಡ್. ಸುಮಾರಾಗಿದೆ. ಇದೇ ಆಗಿರೋದು ಕಿರಣ್ ಅನ್ಸುತ್ತೆ. ಇದೇ ಸ್ಲೈಡ್ ಟಿವಿಲೆಲ್ಲ ಬರ್ತಾ ಇತ್ತು. ಟಿವಿಲಿ ಬರ್ತಾ ಇದ್ದಿದ್ದು ಬೇರೆ, ಅದು ಇನ್ನು ಮುಂದಕ್ಕೆ. ಅದಿನ್ನ ಅದು ಮನಾಲಿ, ಕುಲ್ಲು ಮನಾಲಿ ಸೈಡು. ನಾವು ಮನಾಲಿಗೆ ಹೋಗ್ತೀವಾ? ಮನಾಲಿ ಇನ್ನು ಹೋಗಲ್ಲ ನಾವು. ಹೋಗಲ್ವಾ? ನಮಗೆ ಕುಂಜುಂ ಪಾಸ್ ಓಪನ್ ಇದ್ರೆ ಮಾತ್ರ ನಾವು ಮನಾಲಿಗೆ ಹೋಗ್ತೀವಿ. ಕುಂಜುಂ ಪಾಸ್ ಆಲ್ಮೋಸ್ಟ್ ಓಪನ್ ಇರಲ್ಲ, ಚಾನ್ಸಸ್ಸೇ ಇಲ್ಲ. ಹಂಗೇನಾರು ಇದ್ರೆ ನಾವು ವಾಪಸ್ ಈ ರೂಟ್ ಬರಲ್ಲ, ಹಂಗೆ ಹೋಗ್ಬೋದು. ಓಪನ್ ಇದ್ದರೆ ಇರಬಹುದು, ಇರಬಹುದು, ಇದ್ದರೆ ಕಾಲ್ಪನಿಕ. ಹಿಂಗೆ ರಾಕ್ ಫಾಲ್ಗೆ जा सकता है? थैंक यू. ಅಣ್ಣ ಏನ ಮಾದೇಶ್ವರ ಕಾಪಾಡಪ್ಪ. ಅಷ್ಟೇ, ಕಲ್ಲು ಬೀಳ್ತಾ ಇದೆ ಅಣ್ಣ, ಬೀಳ್ತಾ ಇದೆ ನೋಡಿ ಪಾಪ ಎಷ್ಟು ನಿಂತ್ಕೊತಾರೆ. ಅವರೆಲ್ಲ ಬ್ರೋದವರು ಅಣ್ಣ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು. ನೋಡಿ ಇದೆಲ್ಲ ನೆನ್ನೆ ಬಿದ್ದಿರೋ ವ್ಯೂ. ಏನು ಕಿರಣ್ ಹಿಂಗಾಗೋಗಿದೆ, ಒಂದೇ ಸರಿ ಸ್ಮಶಾನ ಉಳ್ಬಿಡ್ತಾವೆ ಅಣ್ಣ. ಈಗ ನೋಡಿ ಇದು ಹಿಂಗೆ ಕೂತಿದೆ ಅಲ್ವಾ ಗಟ್ಟಿಯಾಗಿ, ಇದು ಯಾವಾಗ ಉಳ್ಳುತ್ತೋ ಗೊತ್ತಿಲ್ಲ. ನೋಡಿ ಅಲ್ಲಿ, ಅಯ್ಯೋ ಬನ್ನಿ 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 ಅಂತವ್ರೆ, ಸ್ಪೀಡಾಗಿ ಹೋಗಿ ಅಂತವ್ರೆ. ಥ್ಯಾಂಕ್ ಯು. ಹೆಂಗಲ್ವಾ ಜೀವನ ಕಿರಣ್, ಇಲ್ಲಿ ಬಂಡೆ ಬಿದ್ರೆ ಏನಕ್ಕಾಗತ್ತೆ? ಅಲ್ಲ, ಯೋಚನೆ ಮಾಡಿ, ನಮ್ಮನ್ನ ಹೋಗಿ ಸ್ಲೈಡಿಂಗ್ ಇದೆ. ಇಲ್ಲ ನಾನು ನೋಡಿ, ಈ ಕಡೆ ಪಾತಾಳ ಬಿದ್ರೆ ನಮ್ಮನ್ನ ಹೋಗಿ ಅಂತವ್ರೆ. ಬಟ್ ಅವ್ರು ಅಲ್ಲೇ ನಿಂತವ್ರಲ್ಲ, ಅದನ್ನ ಯೋಚನೆ ಮಾಡಿ. ಕರ್ತವ್ಯ ನಿಷ್ಠೆ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ತೋರಣ ಕಟ್ಬಿಟ್ಟವೆ, ಕಲ್ಲಿನ ತೋರಣ. ಹೆಂಗ್ ಮಾಡ್ಬೇಕು ಹೇಳಿ ಇಲ್ಲಿ ರೋಡ್ನ, ತಮಾಷೆನ. ನೋಡಿ ಇಲ್ಲಿ ನಿಮ್ಗೆ ಭಯ. ಮತ್ತೆ ಈ ಟೈಮ್ ಇಲ್ಲಿ ಇಬ್ರದ್ದು ಇಟ್ಕೊಳ್ಳಿ ಅಣ್ಣ. ಆಮೇಲೆ ಇಲ್ಲೆಲ್ಲ ಸಜೆಸ್ಟ್ ಮಾಡ್ತಾರೆ ಹೈ ಬೀಮ್ ಹಾಕೊಂಡೆ ಓಡಿಸಿ ಅಂತ. ಈ ಕರುಗಳಲ್ಲಿ ಬಂದಾಗ ಲೋ ಬೀಮ್ ಬೇಡ, ಹೈ ಬೀಮ್ ಹಾಕೊಂಡೆ ಓಡಿಸಿ, ಹೊಡೆದ್ರು ಪರವಾಗಿಲ್ಲ ಎದುರುಗಡೆ ಅವ್ರಿಗೆ. ಯಾಕಂದ್ರೆ ಪಾಸಿಬಲಿ ಬರೋರ್ ಕಡಿಮೆ, ಸಂಖ್ಯೆ ಕಡಿಮೆ, ಬಟ್ ನಾವು ಹೋಯ್ತಾ ಇದೀವಿ, ನಮ್ ಸುರಕ್ಷತೆ ಮುಖ್ಯ ಅಂತ. ಅಲ್ಲ, ನೈಟ್ ಡ್ರೈವ್ ಮಾಡೋದೇ ಬೇಡ ಈ ಕಡೆ. ಇಲ್ಲ, ನಾವೇ ನೈಟ್ ಮಾಡಿದೀವಿ. ಹಿಂಗೆ ಬಿದ್ದುಬಿಟ್ರೆ ಒಂದು ಗಾಡಿ ಮೇಲೆ ಏನಾಗಬೇಕು ಗಾಡಿ ಪರಿಸ್ಥಿತಿ. ಇಲ್ಲಿ ನೋಡಿ ಕಲ್ಲಿನ ತೋರಣ. ನಂಗೆ ಅದೇ ಒಂದು ಭಯ, ನಾನು ಎಲ್ಲೂ ನಿಲ್ಸಕ್ ಹೋಗಲ್ಲ. ಹೆಂಗೆ ತೋರಣ ಹೆಂಗ್ ಕಡ್ದವ್ರು ಕಿರಣ್ ಇವೆಲ್ಲದೂ. ಆಮೇಲೆ ಕೇಕ್ ತರ ಕಟ್ ಮಾಡ್ಬೇಕಲ್ವಾ. ಒಂದು ಜಾಗದಿಂದ ಈ ರೋಡ್ ಮಾಡೋಕೆ ಎಷ್ಟು ಸ್ಟ್ರಗಲ್ ನೋಡಿ ಕಿರಣ್ ಅಲ್ಲಿ. ಅಯ್ಯೋ, ನದಿ ಕಡಿಮೆ ತೋರಿಸಿ, ಕಡಿಮೆ ನೋಡಿ ಹೆಂಗಿದೆ. ಇಲ್ಲಿ ನೋಡಿ ನದಿ ಕಡಿಮೆನ. ಏನ್ ಬಿದ್ದಿದ್ದು ನೀರು. ನಾನ್ ಕಲ್ಲು ಅನ್ಕೊ ಹೋಯ್ತು, ಮುಗೀತ್ ಕತೆ ಅಂತ ಒಂದ್ ಕ್ಷಣಕ್ಕೆ ಬಂದೇ ಬಿಡ್ತು ತಲೆಯಲ್ಲಿ. ಮಳೆ ನೀರು. ಅದೇ ಜರ್ನಿನೇ ಒಂಥರ ಅದ್ಭುತ. ಏನಕ್ಕೆ ಬರ್ಬೇಕು ಅಂತಂದ್ರೆ ಈ ಜರ್ನಿ ಮಾಡಕ್ಕೆ ಅಂತಾನೆ, ಜರ್ನಿ ನೋಡಕ್ಕೆ ಬರ್ಬೇಕು. ಮೇ ಬಿ ನೋಡೋರ್ಗೆ ಏನ್ ಜರ್ನಿ ಸುಮ್ಮನೆ ಇದ್ ಮಾಡ್ತಾರೆ ಅಂತ ಅನ್ಸ್ಬೋದು, ಬಟ್ ಅದನ್ನ ಅನುಭವಿಸಿರೋರ್ಗೆ ಅಷ್ಟೇ ಅದ್ರ ಫೀಲ್ ಗೊತ್ತು. ಜೀವನದ ಹೋರಾಟ ಗೊತ್ತಾಗತ್ತಿಲ್ಲ ಬಂದ್ರೆ. ಏನ್ ನೋಡಿ ಇಲ್ಲಿ ನೋಡಿ ಚಾವಣಿ ಮಾಡ, ಅದು ಕತ್ಕೊಂಡು ಬೀಳ್ತಾವೆ ಕಿರಣ. ಅದು ಬೀಳ್ತವೆ. ಅಯ್ಯೋ, ಅವು ಬಿದ್ರೆ ಮುಗದೇ ಹೋಯ್ತು. ಅದು ಬೀಳಲ್ಲ ಅಂತಲ್ಲ, ಎಲ್ಲಾ ಬೀಳುತ್ತೆ ಇಲ್ಲಿ. ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಆ ನದಿ ನೋಡಿ, ಅಲ್ಲಿ ಯಾವ್ದು ನದಿ? ಸ್ಪಿಟಿ ನದಿನೇ ಇದು ಅನ್ಕತೀನಿ. ಇರ್ಬೋದು. ನಾವಿಲ್ಲಿ ಗೂಗಲ್ ಮ್ಯಾಪ್ ಹಾಕೊಂಡು ತೆಗೆದು ನೋಡೋಕ್ಕಾಗಲ್ಲ, ಅಷ್ಟೊಂದು ಇದರಲ್ಲಿ ಇದೀವಿ. ಇಲ್ಲ ಸ್ಪಿಟಿ, ಇಲ್ಲ ಸುಟ್ಲೇಜು. ನಮ್ಮ ಸುತ್ತಮುತ್ತ ಇದೊಂದೇ ನಾವು ಹೋಗ್ತಿರೋ ಜಾಗದಲ್ಲಿ ಅಷ್ಟೇ ಸ್ನೋ ಕಮ್ಮಿ ಇರೋದು ಇದು, ಈ ಬೆಟ್ಟದಲ್ಲಿ. ಕ್ಯಾಮ್ರಾ ನಾನು ಹಿಡ್ಕೊಂಡೆ, ಕ್ಯಾಮ್ರಾನ ನಂದ್ರಲ್ಲಿ ಹಿಡ್ಕೊಳಕ್ ಭಯ ಇದೆ. ಅಯ್ಯೋ, ಇಲ್ಲಿ ನೋಡಿ, ಇಲ್ಲಿ ಪಾತಾಳನ. ಹಂಗೆ ಕಾಲೆಲ್ಲ ಅದನ್ನೇ ನಾನು ಕೈ ಕ್ಯಾಮ್ರಾ ಇಟ್ಕೊಂಡಿದೀನಿ ಅಂತ ಇನ್ನೂ ಜಾಸ್ತಿ ನಡ್ಕ. ಇದು ನೋಡಿ, ಈಗ ಅಲ್ಲಿ ದಾಟ್ಕ ಬಂದ್ವಲ್ಲ, ಒಂದು ಡ್ರೋನ್ ಶಾಟ್ ಹಾಕ್ಬಿಟ್ಟು ತೋರಿಸ್ತೀವಿ ಹೆಂಗಿರುತ್ತೆ ಅಂತ.
ಈಗ ನೋಡಿ ಅವೆಲ್ಲ ಬೀಳಂತ ಕಲ್ಲುಗಳು, ಅದಕ್ಕೆ ಅವರೇ ಬೀಳಿಸ್ಬಿಡ್ತಾರೆ ಫಸ್ಟ್. ಅವಾಗ ಸೇಫ್ ಟ್ರಾವೆಲ್ ಮಾಡೋರು ಸೇಫ್ ಆಗಿರ್ಬೋದು ಅಂತ, ಕಲ್ಲು ಬೀಳಲ್ಲ ಅಂತ. ಆಮೇಲೆ ಏನ್ ಮಾಡ್ತದೆ ಬ್ರೋದು ದೊಡ್ಡದು ಲಾರಿ ಬರುತ್ತೆ, ಇನ್ನೆಲ್ಲ ತುಂಬ್ಕೊಂಡು ಹೋಗಿ ಇನ್ನೊಂದ್ ಕಡೆ ಸುರಿಯುತ್ತೆ ಆತರ. ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಕೆಳಗೆ ಇದೆ ಅಂತ ಸುರಿಯಂಗ ಇಲ್ಲ, ಇಲ್ಲಿ ಅದೇ ಜನ ಯಾರು ಓಡಾಡ್ತಿರ್ತಾರೆ, ಅದಕ್ಕೆ ನೀವು ಎತ್ಬಿಟ್ಟು ಕೆಳಗೂ ಹಾಕ್ತಾರಲ್ಲ ಇಲ್ಲಿ ಇದ್ರೊಳಗೆ. ಹಣ ಹಂಗೆ ಹಾಕಕ್ಕಾಗಲ್ಲ, ಕೆಳಗಡೆ ಮನೆಗಳಿದೆ. ಹೌದಾ, ಮನೆಗಳೈತಲ್ಲ, ಹಾಕ್ಬೇಕು ಆ ಕಡೆ, ಬೇರೆ ಕಡೆ ಹಾಕ್ಬೇಕು ಅವರು. ಅಷ್ಟೊಂದೇನು 10,000 ಹೇಳಿ ಬೆಟ್ಟ ಅಥವಾ ಐತಲ್ಲ ಅದು. ಆದ್ರೆ ಏನ್ ಧೈರ್ಯ ಅಲ್ವಾ ಪ್ರಕೃತಿ ಕಲ್ಲು ಬಿದ್ರೆ ತಲೆಗೆ ತಡ್ಕೊಳಕ್ಕಾಗಲ್ಲ. ಅದೇ ಪ್ರಕೃತಿ ಜೊತೆ ಸವಾಲೊಡ್ಡಿ ಕೆಲಸ ಮಾಡೋರು ಇವರೆಲ್ಲ. ಬೆಳಗ್ಗೆ ಕಿರಣ್ ಏನ್ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಅಂತ ಅಂದ್ರು. ಇವತ್ತು ಇಲ್ಲಿ ಚಳಿದೆ ಅಲ್ವಲ್ಲ ಕಿರಣ್, ಇಲ್ಲಿ ಚಳಿ ಇದೆ ಇವತ್ತು. ಆಗುತ್ತಾ? ಅದೇ ಎಲ್ಲ ಕೇಳ್ತಿದ್ರಲ್ಲ ರಿಕ್ವೈರ್ಮೆಂಟು, ವ್ಯೂ ತೋರ್ಸ್ರ ಪರ್ವಡ್ದು ಹಂಗೆ ಹಿಂಗೆ. ಹಾಂ, ಹೊಸ ಆ್ಯಂಗಲ್ಲು. ಅಯ್ಯೋ ಗೋಪುರ ನೋಡಿ, ಇದೇ ಬಂಡವಾಳ ಸ್ಟಕ್ ಆಗೋಯ್ತು. ಬ್ಯಾಟ್ರಿ ತೆಗಿಬೇಕೀಗ. ಗೋಪುರದ ಇದೊಂದೇ ತಲೆ ಬಿಸಿ ಯಾವಾಗಲೂ. ಒಂದೊಂದಲ್ಲ ಈ ನನ್ನ ಮಕ್ಕಳು ಮಾಡೋದು ಕೆಲಸ ನೋಡಿ ಅಣ್ಣ ಹೆಂಗೆ ಟಾಸ್ಕೋ. ಆಗುತ್ತಂಗೆ ಒಮ್ಮೆ ಪಾಪ ಆ ಕಡೆಯಿಂದ ಸೂರ್ಯನ ಕಣ್ಣು ಕಾಣಿಸ್ತಿಲ್ಲ ಕಿರಣ್. ಒಂದು ಜಾಗ ಚೆನ್ನಾಗಿ ಕೊಡ್ಬೇಕು ಅವ್ರಿಗೆ. ಕಣ್ಣು ಕಾಣಿಸ್ತಾ ಇಲ್ಲ, ಟಚ್ ಆಗುತ್ತೆ. ಇಲ್ಲ ಹೋಗುತ್ತೆ. ಕರೆಕ್ಟಾಗಿ ನಿಲ್ಸಿದ್ರು ಮಾತ್ರ. ಹೌದಾ? ನೋಡಿ ಅಲ್ಲಿ ಏರಲ್ಲ ಅದು. ಹೋಗ್ಬಿಡಿ ನೀವು, ಹೋಗ್ಬಿಡಿ. ಈ ಜಾಗ ಇದೆಯಾ ನೋಡಿ ಆ ಕಡೆ ಇದೆ. ಹೋಗಿ ಇದೆ. ಹೋಗ್ಬಿಡಿ, ಅವ್ನು ಹಿಂದಕ್ಕೆ ಬರ್ತಾರೆ, ಏನೋ ಒಂದು ಆಗುತ್ತೆ ಅಲ್ಲಿ. 4x4 ಗಾಡಿಗಳು ಇರಬೇಕಷ್ಟೇ ಇದಕ್ಕೆಲ್ಲ, ಇಲ್ಲಾಂದ್ರೆ ಭಾರಿ ಕಷ್ಟ. ಅಲ್ಲಿ ನೀರು ಇದಾಗ್ಬಿಟ್ಟಿದೆಯಲ್ಲ, ಓಪನ್ ಅಲ್ಲೇ ನಡೀರಿ, ಹೋಗ್ಬೋದು. ಸಿಕ್ತಲ್ಲ ಕೊನೆಗೂ ಕಿರಣ್ ಹಾಕಿದ್ಕೂ ಫುಟೇಜು. ಇಲ್ಲ ಹಿಂಗೆ ಆಕ್ಚುಲಿ ಹಿಂಗೇನೆ. ಅದೇ ರೋಡು ಅಣ್ಣ, ಆ ರೋಡಲ್ಲೇ ಬರ್ತಿದ್ವಿ ಆಕ್ಚುಲಿ ನಾವು. ಓ, ಕೆಳಗಿಳಿದು ಬರ್ತಿದ್ವಾ ನಾವು? ಕರೆಕ್ಟಾಗಿ ಬಂದಿದ್ರೆ ಅದ್ರಲ್ಲಿ ಬರ್ತಿದ್ವಿ. ಗೊತ್ತಾಯ್ತು ನಿಮ್ಗೆ? ಈಗ ಸುತ್ತಾಡ್ಕೊಂಡು ಹಿಂಗೆ ಹೋಯ್ತೀವಿ ಅಷ್ಟೇ. ಕೇಳಿ ಒಂದು ಮಾತು ಕೇಳಿ. ಭಯ ಕಾಜಾ ಜಾನೆ ಕಾ ಯही ಮೇನ್ ರೋಡ್ ನಾ. ಧನ್ಯವಾದ. ಧನ್ಯವಾದ. ಯೂಶುವಲಿ ನನ್ನನ್ನು ನೀವು ಕೇಳ್ತಾ ಇರ್ತೀರಾ, ಬ್ರೋ ಈಗ ಜಿಮ್ನಿ ತಗೊಂಡಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಥರ ಅಲ್ವಾ? ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ, ಇಲ್ಲೊಂದು ಜಾಗದಲ್ಲಿ ಒಂದು ಜಿಮ್ನಿ ಕತೆ ಏನಾಗಿದೆ ಅಂತ. ಯೂಶುವಲಿ ಈಗ ನನ್ನ ಜಿಮ್ನಿ ನೋಡೋಕ್ಕೆ ಈ ಥರ ಇದೆ, ಕರೆಕ್ಟ್ ತಾನೆ? ಆದರೆ ಈ ಜಾಗದಲ್ಲಿ ಏನಾದರೂ ನಮಗೇನಾದರೂ ಈ ಥರ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಹೆಂಗಾಗತ್ತೆ ಅಂತ ನೋಡಿ. ಇಲ್ಲಿ ಮೇಲ್ಗಡೆಯಿಂದ ಕಲ್ಲು ಬಿದ್ದಿದೆ. ಪುಣ್ಯಕ್ಕೆ ಆ ಕ್ಯಾರಿಯರ್ ಇರೋದ್ರಿಂದ ಒಂದು ಸ್ವಲ್ಪ ಕಮ್ಮಿ, ಇಲ್ಲ ಅಂತಂದಿದ್ರೆ ಒಳಗಡೆ ಹೋಗ್ಬಿಟ್ಟಿರುತ್ತೆ ಅಣ್ಣ. ಸೇಫ್ಟಿ ವೈಸ್ ಬಂದರೆ ಅಷ್ಟಕ್ಕಷ್ಟೇ, ಸೇಫ್ಟಿ ವೈಸ್ ಇಲ್ಲ. ಸೇಫ್ಟಿ ಬೇಕು, ಗಟ್ಟಿ ಗಾಡಿ ಹಾಕ್ಬೇಕು. ಯಾಕಂದರೆ ನನ್ನ ಪ್ರಕಾರ ಆ ಕಲ್ಲು ಒಂದು 300ರಿಂದ 350 kg ಇರ್ಬೋದು, ಅಷ್ಟು ಇರಲ್ಲ ಅನ್ಸುತ್ತೆ. ನಿಜ ಬೇಜಾರಾಗುತ್ತಣ್ಣ ನೋಡಿದ್ರೆ ಅಲ್ಲ. ಅದೇ ಸೇಫ್ಟಿ ವೈಸ್ ಬಂದರೆ ಕಮ್ಮಿನೇ. ನಾವೇ ಒಂದು ಸ್ವಲ್ಪ ನೋಡ್ಕೊಂಡು ನಿಗಾ ವಹಿಸ್ಕೊಂಡು ಓಡಿಸ್ಬೇಕು. ಕಾರ್ ಚೆನ್ನಾಗಿದೆ, ಬಟ್ ನಮ್ಮ ಸೇಫ್ಟಿನಲ್ಲಿ ನಾವು ಇರಬೇಕು. ಕಾರಣ ಏನು ಅಂದರೆ ನೋಡಿ, ಈ ಕಲ್ಲು ಬಿದ್ದಿರೋದು ಕರೆಕ್ಟಾಗಿ ಈ ಸೈಡಲ್ಲಿ ಬಿದ್ದುಬಿಟ್ಟಿದೆ, ಅದು ಹಂಗೆ ಹಿಡಿದ್ಬಿಟ್ಟೈತೆ ಹಂಗೆ. ಓಪನ್ ಮಾಡ್ಬೋದು ಇಲ್ಲಿ. ಬ್ಲಡ್ ಏನಿಲ್ಲ, ಏನೋ ದೇವರ ಇದರಿಂದ ಏನೋ ಆಗಿಲ್ಲದೆ ಇದ್ರೆ ಖುಷಿ. ಕಿರಣು, ಜೀವನ ಸಾರ್ಥಕ ಆಯ್ತು. ಇದೊಂದು ನೋಡಕ್ಕೆ ಇಷ್ಟು ದಿನ ಬದುಕಿದ್ದೆ ಅನ್ಸುತ್ತೆ ಕಿರಣ್. ನೋಡಿ ಮಣ್ಣ್ ತರ ಬಿದ್ದು. ಅಯ್ಯೋ ಹೌದಾ, ಕಲ್ ಬಿದ್ದಂಗೆ ಬಿದ್ದೈತೆ ನೋಡಿ. ಐಸು ಕರಗುತ್ತಾ? ಇದು ಕಲ್ ತರ ಇದೆ, ಕರಗ್ತಾ ನಿಧಾನ ಕರಗುತ್ತಾ? ಕೊಡಿ, ಎರಡು ಕೊಡಿ, ತೋರಿಸಿ. ನೀವು ಆ ಕಡೆ ತೋರಿಸಿ. ಅಲ್ಲ, ಇದು ಇಂಟೆ ಸೈಡಲ್ಲಿ ಬಿದ್ದಿರೋ ಇಂಟೆ ಅಷ್ಟೇ. ಇದು ಅದೇ ಇಂಟೆ ಐಸು. ಇದು ಏನ್ ಗೊತ್ತಾ, ಇದು ಸ್ನೋಫಾಲ್ ಆಗಿ ಫುಲ್ ಬ್ಲಾಕ್ ಆಗಿದ್ದಿದ್ದು. ಈಗ ರೋಡ್ ಕ್ಲಿಯರ್ ಮಾಡಿದಾರೆ ಅಷ್ಟೇ. ನೋಡಿ, ಸ್ನೋಫಾಲ್ ಆದ್ರೆ ನೋಡಿ ಇಷ್ಟಿಷ್ಟು ಉದ್ದ ಬಿದ್ದಿರುತ್ತೆ. ಈಗ ಇದು ತುಂಬಾ ದಿನ ಆಗಿದೆಯಲ್ಲ, ಗಟ್ಟಿಯಾಗಿ ಕಲ್ಲಾಗ್ಬಿಟ್ಟಿರುತ್ತೆ. ಫ್ರೆಶ್ ಸ್ನೋ ಆದ್ರೆ ಹೆಂಗಾಗಿರುತ್ತೆ ಹೇಳಿ, ಹೂ ತರ ಇರುತ್ತೆ, ಅದ್ರ ಮೇಲೆ ಬಿಟ್ಕೊಂಡು ಹೋಗ್ಬೋದು. ಇದು ಈಗ ಅಯ್ಯೋ ಏಟಾಗಿತ್ತು, ಮತ್ತೆ ಕಲ್ ತರ ಇರ್ತದೆ. ಅದು ಬಿಸಿಲು ಬಂದಿರುತ್ತಲ್ಲ ಚೆನ್ನಾಗಿ, ಒಳಗೆಲ್ಲ ಗಟ್ಟಿಯಾಗಿರುತ್ತೆ, ಆ ತರ ಇದು. ಯಾವುದೋ ಒಂದು, ಬಟ್ ನಾನು ಸಿಕ್ಕಾಪಟ್ಟೆ ನಂಬ್ತೀನಿ ಅಮ್ಮನ್ನ. ನಾನು ಒಂದ್ಸಲ ಬಂದಾಗ ಏನೋ ಕೇಳ್ಕೊಂಡಿದ್ದೆ ಅಮ್ಮನ ಹತ್ರ, ಅಮ್ಮ ಕೊಟ್ಟಿತ್ತು ನನಗೆ, ಕೊಟ್ಟಿತ್ತು. ನನ್ನ ಪಾಸಿಟಿವ್ ಎನರ್ಜಿ ಅಮ್ಮ ನೋಡಿ, ಇವ್ರು ಇದನ್ನ ಕೊಡ್ತಾರೆ.
ನೋಡಿ ಚಲೋ. ಅವ್ರು ನೋಡಿ ನಮ್ಮನ್ನು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅರ್ಥ ಆಯ್ತು ನಿಮ್ಗೆ ನಾನು ಯಾಕೆ ಪಾಸಿಟಿವ್ ಎನರ್ಜಿ ಅಂತ ಚಲನಾ? ಹಾಂ ಥ್ಯಾಂಕ್ ಯು. ನೋಡಿ ಅವ್ರು ನಮ್ಮನ್ನು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಇದು ನಮ್ಮ ಕಡೆ ಹೇಳ್ತೀವಲ್ಲ, ಇದು ಸುಣ್ಣದ ಕಲ್ಲು ಅಂತ ಹೇಳ್ತಿದ್ದಾರೆ, ಕೊಡ್ತಾರಲ್ಲ ಅದು ಅಷ್ಟೇ. ನಮ್ಮಲ್ಲಿ ನಿಲ್ಸಂಗಿಲ್ಲ ಅಲ್ಲಿ. ಈಗ ನಮ್ಗೆ ಕಮೆಂಟ್ ಹಾಕ್ಬೋದು ಹಿಡಿದೋಗಿ ಇದು ಮಾಡ್ರು ಅಂತ, ನಿಲ್ಸಂಗಿಲ್ಲ. ಅಲ್ಲಿ ಹಿಂದ್ಗಡೆ ಗಾಡಿಗಳು ಬರ್ತೈತೆ, ನಿಲ್ಸಿದ್ರೆ ಬೈತಾರೆ. ಪಾಸಿಟಿವ್ ಎನರ್ಜಿಗೋಸ್ಕರ ಬಂದೆ ಅಂತ ಹೇಳಿದೆ ನಾನು ಈ ಅಮ್ಮನ ನೋಡಕ್ಕೆ. ಬಟ್ ಹಂಗಂತ ತುಂಬಾ ಕನೆಕ್ಷನ್ ಇಟ್ಕೊಂಡು ಏನಿಲ್ಲ. ನೋಡಿ ಇಷ್ಟೇ ಸಾಕು. ಅಮ್ಮನ್ ನೋಡಿದೆ ನಾನು, ಒಂದು ಸಮಾಧಾನ ಆಯ್ತು. ವಾಪಸ್ ಬರುವಾಗ ಒಂದ್ಸಲ ದರ್ಶನ ಮಾಡ್ಕೊಂಡು ಒಂದು ಕಾಯಿಗೆ ಹೊಡೆಸ್ಕೊಂಡು ಹೋದ್ರೆ 6 ತಿಂಗಳು 7 ತಿಂಗಳು ಮಾತಾಡಂಗಿಲ್ಲ. ಬಟ್ ಹೋದ್ಸಲ ಕೇಳ್ಕೊಂಡಿದ್ದೆ, ಈ ಸಲ ಕೇಳ್ಕೊಳಕ್ಕೆ ಏನೂ ಇಲ್ಲ. ಕೊಟ್ಟಿದ್ದಾಳೆ, ಎಲ್ಲ ಕೊಟ್ಟಿದ್ದಾಳೆ, ಸಾಕು. ಬದುಕ್ತಿದ್ದೀನ ಹಿಂಗೆ ಬದುಕೊಂಡು ಹೋದ್ರೆ ಸಾಕು. ನೋಡಿ ವಾಪಸ್ಸು ನಮ್ಮನ್ನು ಇಲ್ಲಿಂದ ಮನೆವರೆಗೂ ಸೇರಿಸ್ಬಿಡಮ್ಮ ಅಂತ ಕೇಳ್ಕೊಂತೀನಿ, ಅಷ್ಟೇ ಬೇಕಾಗಿದೆ. ನಮಸ್ತೆ ನಮಸ್ತೆ. ಆರಾಮ? ಓ ಆರಾಮ. KJ07 ಡೈರೆಕ್ಟ್ ಊರೇನಾ? ಇದು ಕ್ಲೋಸ್ ಇದು ಇದಕ್ಕೆ 4x4ಗೆ ಡೆಡ್ ಆಗಿದಾರಾ? ಸ್ಟ್ರಕ್ ಆಗಿದಾರಾ? ಸಾರಿ. ಬನ್ನಿ ಇಳಿಯೋಣ ಅಣ್ಣ, ಇಳಿಯೋಣ ಇಳಿಯೋಣ. ನಮ್ಮೂರವ್ರು ಸಿಕ್ಬಿಟ್ರಿ ಏನೋ ಒಂಥರ ಖುಷಿ ಅಲ್ವಾ? ನಾವಿಬ್ರಿದ್ವಿ, ಈಗ ಒಂದು ಎಲ್ಲ ಬರೀ ಮಹಾರಾಷ್ಟ್ರದವರೆಲ್ಲ ಸಿಕ್ಕಿ ಇವಾಗ ಕನ್ನಡದವ್ರು ಸಿಕ್ಕಿದ್ರೆ ಅದೊಂಥರ ಖುಷಿ. ಹೌದು ಕರೆಕ್ಟ್. ನಾ ಈಗ ಮಾತಾಡ್ಬೇಕಾದ್ರೆ ಹೆಂಗ್ ಆಗ್ಬಿಟ್ಟೆ ಅಂದ್ರೆ ಇವನ್ ಜೊತೆ ಮಾತಾಡ್ಬೇಕಾದ್ರೆ ಹಿಂದಿ ಬಂದ್ಬಿಡುತ್ತೆ. ನಾನು ಯಾಕೆ ಹಿಂದಿ ಮಾತಾಡ್ತಿದ್ದೀನಿ ಇವ್ನ ಜೊತೆ. ಏನ್ ಮಾಡಕ್ಕಾಗಲ್ಲ, ನಮ್ಮ ಕರ್ನಾಟಕದಲ್ಲಿ ಹಂಗಾಗೋಗಿದ್ದೀರ. ಎಲ್ಲಿ IT ಫೀಲ್ಡ್ ವರ್ಕ್ ಮಾಡೋ ಫ್ರೇಮ್ ಅಲ್ಲಿ ಇಬ್ರು ಎಷ್ಟು ಸಗದಾಗ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಆಕ್ಚುಲಿ ನಿಮ್ಮ ಹೆಸರು ಮಧು, ನಿಮ್ಮ ಹೆಸರು ಸುಮುಖ್ ಅಂತ ಬ್ರೋ. ಇಬ್ರು ಹಾಸನ ಅಲ್ಲ? ಇಲ್ಲ, ನಾನು ಮೈಸೂರಾ? ಓಕೆ. 09 ನೋಡ್ದೆ ಆಗ್ಲೇ. ಇರೋದು ಹಾಸನಲ್ಲಿ. ಸರಿ ಬ್ರೋ, ಖುಷಿ ಆಯ್ತು. ಹುಷಾರಾಗಿ ಹೋಗಿ, ಆರಾಮಾಗಿ ಡ್ರೈವ್ ಸೇಫ್. ಎಸ್ ಡನ್. ಸೊ ನೋಡಿ, ಇದೊಂದು ಒಳ್ಳೆ ವ್ಯೂ ಪಾಯಿಂಟ್ ಜಾಗದಲ್ಲಿ ನಮ್ಮ ಕನ್ನಡದ 2 ರೈಡರು, ಅದು ಒಬ್ಬರು ಹಾಸನದವರು, ಒಬ್ಬರು ಮೈಸೂರವರು, ಇಬ್ಬರು ಸಿಕ್ಕಿದ್ದಾರೆ. ಖುಷಿ ಆಯಿತು. ಬೈಕ್ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಇಲ್ಲಿವರೆಗೂ ಬಂದು ನಮ್ಮ ಜನ ನಮ್ಮವ್ರು ಸಿಕ್ಬಿಟ್ರಲ್ಲ, ಅದೇ ಒಂದು ಆನಂದ. ನನ್ಗೆ ಆ 2 ಪೇರ್ನ ನೋಡಿದ್ರೆ ನಾನು ಅಜಿತ್ ಜ್ಞಾಪಕ ಬರ್ತೈತಿ. ನಾನು ಅಜಿತ್ ಹಿಂಗೆ ಒಬ್ರು ಯೂಟ್ಯೂಬಲ್ಲಿ ಆಕ್ಟಿವ್ ಇದೀವಿ, ಇನ್ನೊಬ್ರು ಏನೂ ಇಲ್ಲ. ಲೈಫ್ ಎಕ್ಸ್ಪೋಲ್ ಅವರು. ಅಜಿತ್ ಸೇಮ್ ಅದೇ ತರ ಇದ್ದಿದ್ದು ನನ್ನ ಜೊತೆ. ಬಟ್ ರೈಡ್ ಮಾಡೋಕ್ಕಾಗಿಲ್ಲ, ಮತ್ತೆ ರೈಡ್ ಮಾಡ್ಬೇಕು, ನಾವಿಬ್ರು ಮಾಡ್ತೀವಿ. ಸೊ ಹಂಗೆ ಆ ಗ್ಯಾಪಲ್ಲಿ ಈ ವ್ಯೂ ನೋಡ್ಕೊಂಬಿಡಿ ಹೆಂಗೈತಿ ಅಂತ. ಅಣ್ಣ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಅಲ್ಲಿ ನೋಡಿ ಕಾರ್ ಎಲ್ಲಿದೆ ಅಂತ. ಎಲ್ಲಿ? ಅಲ್ಲಿ ನೋಡಿ, ಇಲ್ಲಿ ಕೆಳಗೆ ಓಡಿಸ್ಕೋಗಿರೋದ? ಅಲ್ಲೊಂದು ಕಾರ್ ಬರ್ತಾ ಇದೆ ನೋಡಿ, ಪಿಕಪ್. ಎಸ್, ಹೆಂಗೈತೆ ನೋಡಿ ಇಲ್ಲಿ. ದೇವ್ರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಚಿಟ್ಕೂಲ್ಗಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಲ್ರೆಡಿ ಲೋಕಲ್ ಅವ್ರನ್ನ ಅಣ್ಣ ವಿಚಾರಿಸಿದಾಗ ಆಗದೇ ಇಲ್ಲ ಅಂತಂದ್ರು. ಇನ್ನೇನು ಮಾಡೋಣ, ಈಗ ಇಲ್ಲೇ ಸುತ್ತಾಡ್ಕೊಂಡು ಹೋಗ್ಬಿಡೋಣ. ವಾಪಸ್ ಹೋಗ್ಬೇಕೀಗ ಅಣ್ಣ. ಸೇಮ್ ಬಂದ್ವಲ್ಲ, ಅಷ್ಟೇ 3 ಅವರ್ ಹಿಡಿಯುತ್ತೆ. ಅಲ್ಲಿ ಇದೈತಲ್ಲ ಐಸ್, ಯಾವುದು? ನಡ್ರಿ ಬನ್ನಿ ಹೋಗೋಣ. ನೋಡಿ ಇದು ಟಾಯ್ಲೆಟ್ ಅಣ್ಣ. ನೋಡಿ ಹಿಂಗೆ ಟಾಯ್ಲೆಟ್ ಒಳಗಡೆ ನೀರು ಹಿಂಗೆ ಐಸೆ ಆಗ್ಬಿಡ್ತದೆ. ಎಲ್ಲಿ ತೊಳ್ಕೊಳ್ಳೋದು? ಹೋಗುತ್ತೆ ಒಂಚೂರು, ಕಾಲು. ಬಟ್ ಕಾಲು ಜಾಸ್ತಿ ಕೋಲ್ಡ್ ಮಾಡ್ಕೋಬೇಡಿ. ಓ ಅದನ್ನ ಕೀಳಕ್ಕ ಕೀಳ್ತೀರಾ? ಇಲ್ಲಿ ನೋಡಿ, ಇಲ್ಲಿ ಟೇಬಲ್ ಇಟ್ಟು ಐಸ್ ನೋಡಿ, ಇಲ್ಲಿ ಐಸ್ ಆಗೈತಿ ಗಟ್ಟಿಗೆ. ಅಂದ್ರೆ ನೀರು ಕರಗಿದ್ರೂ ಐಸ್ ಆಗ್ಬಿಡುತ್ತೆ ಅಣ್ಣ. ಅದು ಕೇಳ್ತೀರಾ ಅದನ್ನ? ಇಲ್ಲ ಇರಿ. ಅಯ್ಯೋ ಮುಳುಗ್ಬಿಡ್ತು. ಕತ್ತೈತಲ್ವಾ? ನಿಮ್ಗೆ ದಾರಿ ಮಾಡ್ಕೊಡ್ತೀನಿ. ಇದೆ ಅಲ್ವಾ ಗ್ಲಾಸ್ ಆಗೋದು? ಇದೇ ಗ್ಲಾಸ್ ಆಗೋದು. ಅಯ್ಯೋ ಇಲ್ಲಿ ಹೌದಾ? ತಿನ್ಕೋಬೋದಾ? ಗೊತ್ತಿಲ್ಲ, ತಿನ್ಬೋದು. ಫ್ರೆಶ್ ಉಪ್ಪುಪ್ಪಿದೆ ಇಲ್ಲ ಅಲ್ಲ? ಹಂಗೇನಿಲ್ಲ. ಗ್ಯಾಸ್ಟ್ರಿಕ್ಕು. ಒಂದು ಗ್ಯಾಸ್ಟ್ರನ್ ತಗೋಬೇಕು. ಅಮೃತ್ ಗ್ಯಾಸ್ಟ್ರಿಕ್ ನೋಡಿ ಬ್ರೋದವ್ರದ್ದು ಚೈನ್ ಹಾಕೊಂಡು ಹೆಂಗೆ ಹೋಯ್ತಾಯ್ತು ನೋಡಿ. ಅಲ್ಲಿ ಆ ಕಡೆ ಈ ಕಡೆಗೆ ಚಚ್ಕೊಂಡು ಹೋಯ್ತವ್ರೆ. ಸೊ ಅವ್ರು ಹೋಯ್ತಾ ಇರೋದು ರೋಡ್ ಕ್ಲಿಯರ್ ಮಾಡೋಕ್ಕೆ. ಚಿಟ್ಕೂಲ್ಗೆ ನಮಗೆ ಬಿಡಲ್ಲ ಅಲ್ವಾ, ಆ ರೋಡ್ ಕ್ಲಿಯರ್ ಮಾಡೋಕೆ ಹೋಯ್ತಾ ಇರೋದು. ಸತೀಶ್ ಅಣ್ಣ ಅಲ್ಲಿ ಮನೆ ನೋಡ್ಕೊಂಡೇ ಬರಬೇಕು. ಕಿರಣ್ ನಾನು ಬೆಂಕಿ ಹಾಕವ್ರೆ, ನಾನು ಹೋಗಿದ್ದು ಬರ್ತೀನಿ ಅಂತಂದರು. ಅದಕ್ಕೆ ಹೋಗಿ ಬನ್ನಿ ಅಣ್ಣ ಅಂತಂದಿದ್ದೀನಿ. ಇಲ್ಲಿ ಬೇರೆ
ರೋಡ್ ಇಲ್ಲ ಆಯಿತಾ. ಸೊ ಮಧ್ಯದಲ್ಲಿ ಯಾವ್ದಾದ್ರು ಗಾಡಿ ಗಿಡಿ ಬಂದರೆ ಕಷ್ಟ, ಅದಕ್ಕೆ. ಅಣ್ಣ ಕರಡಿನೇ ಅಣ್ಣ, ಇಲ್ಲಿದೆ ನೋಡಿ ಇಲ್ಲಿ. ಇಲ್ಲ ಇಲ್ಲ ಇಲ್ಲ, ಹಸುನ್ ಕರು. ಅಯ್ಯೋ, ನಾನು ಅದು ವಾಕಿಂಗ್ ಸ್ಟೈಲ್ ಹಿಂಗೆ ಅಂತ ಅನ್ಕೊಂಡು ಬಂತಲ್ಲ, ಇದು ಕರಡಿ ಏನೋ ಅಂತ ಅನ್ಕೊಂಡೆ. ಹೊಡಿಬಾರ್ದಂಗೆ, ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ. ಬಾಯ್ ಬಾಯ್. ಇಲ್ಲ ಇಲ್ಲ, ಇದು ಯಾವುದೋ ಒಂದು ಸ್ವಲ್ಪ ಕ್ಯೂಚಿ, ಇದು ಚೂಟಿ ಇದು. ನಾವು ಮಂಗ ಅನ್ನಂಗೆ ಕಾಣಿಸ್ತೈತೆ. ಕರೆಕ್ಟ್. ಯಾವುದೋ ಪ್ರದೇಶದಿಂದ ಬರುತ್ತೆ ಮಕ್ಕಳು. ಓ, ಅಟ್ಯಾಕೆ ಮಾಡ್ತೈತೆ. ಆಯ್ತು ಬೇಡ, ನಾನು ಹೋಯ್ತೀನಿ. ಬಾಯ್. ಮತ್ತು ನಿಂಗೆ ಯಾಕೆ ನಾವು ಹಿಂಸೆ ಕೊಡೋಣ. ಅಲ್ಲಿ ಓಡ್ಬಿಡ್ತಾರೆ ಹೊಡೆಯೋಕ್ಕೆ. ಸೊ ಚಿಟ್ಕೊಲ್ಗೆ ಹೋಗಕ್ಕೆ ಆಗ್ತಿಲ್ಲ, ವಾಪಸ್ ಹೋಗ್ತಾ ಇದೀವಿ. ಅಣ್ಣ ಬೇಜಾರು ಏನಾದರೂ ಮಾಡ್ಕೊತಿದ್ದೀರಾ? ಇಲ್ಲ ತಾನೆ? ಬೇಜಾರು ಕಿರಣ್, ಬರೋ ಅಂತ ಜಾಕೆಲ್ಲ ಬಂದಾಯ್ತು. ಅನುಭವ ಅಂತೂ ಮಾಡಿದೀವಿ. ಅಂತ ಮಾಡ್ಕೊಂಡಿದ್ದೀವಿ. ಆಮೇಲೆ ಸ್ನೋದು ನಮ್ಗೆ ಇಲ್ಲೇ ಒಂದು ಐಡಿಯಾ ಸಿಕ್ತು, ಕರೆಕ್ಟ್ ಅಲ್ವಾ? ಕಾರಲ್ಲಿ ನಾನು ಫಸ್ಟು ಇಷ್ಟ ಮ್ಯಾಕ್ಸಿಮಮ್ಮು ಹೌದು. ಆಮೇಲೆ ಮೇ ಬಿ ರಿಯಲ್ ಟೈಮ್ ಸ್ನೋ ಸಿಕ್ಕಿದ್ರು ಸಿಗುತ್ತೆ. ಅದು ಸಿಕ್ಕಿದ್ರೆ ಇನ್ನೂ ಚಂದ ಅನ್ಕಳಿ. ಆರಾಮಾಗಿ ಖುಷಿಯಾಗಿ ಮಜಾ ಮಾಡಿ ಬೀಳ್ತಾ ಇರ್ತಲ್ಲ, ಲೈವಲ್ಲಿ ಬೀಳುತ್ತಲ್ಲ ಅದು. ಸೊ ಅದನ್ನ ನೋಡಕ್ಕಂತೂ ಖಂಡಿತ ಈಗ ನಾವು ಹೋಗ್ತಾ ಇದೀವಿ. ಬಟ್ ಒಂದೇನು ಅಂತಂದ್ರೆ, ಇನ್ ಕೇಸ್ ನಾಳೆ ಏನಾದ್ರೂ ವಾತಾವರಣ ಹೆಚ್ಚು ಕಮ್ಮಿಯಾಗಿ ನಾವು ಇಲ್ಲಿ ಬಂದು ಲಾಕ್ ಆಗ್ಬಿಟ್ರೆ ಎಕ್ಕಡೆಕ್ಕೂ ಹೋಗಕ್ಕೆ ರೆಡಿ ಇರಲ್ಲ ಆಮೇಲೆ. ಅದಕ್ಕೆ ಯೋಚನೆ ಮಾಡಿ ಇವಾಗ ವಾಪಸ್ ಓಡ್ತಾ ಇದೀವಿ. ಹೋಗ್ಬಿಡೋಣ. ಡನ್. 3 hours later. ಈಗ ಆಕ್ಚುಲಿ ಮ್ಯಾಟ್ರ್ ಏನಾಗಿದೆ ಅಂತಂದ್ರೆ, ಇಲ್ಲಿ ಮುಂದೆ ನಾಕೋಕ್ಕಿಂತ ಮುಂಚೆ ಪೋಹ್ ಅನ್ನೋ ಒಂದು ಊರ ಹತ್ರ ಲ್ಯಾಂಡ್ ಸ್ಲೈಡ್ ಆಗಿದೆ. ಸೊ ಹಂಗಾಗಿ ಇಲ್ಲೇ ಪೊಲೀಸವರೇ ಪಾಪ ಯಾರನ್ನೂ ಬಿಡ್ತಾ ಇಲ್ಲ, ಇಲ್ಲೇ ನೀವು ರೂಮ್ ಮಾಡ್ಕೊಂಡು ಹುಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಹುಡ್ಕೋಣ. ಇಲ್ಲ ಹುಡ್ಕ್ಬೋದು, ಸಿಗುತ್ತೆ. ಬನ್ನಿ, ಅವ್ರು ಪಾರ್ಕಿಂಗ್ ಅವೈಲೇಬಲ್ ಅಂತ ಹೇಳಿದ್ದಾರೆ. ಫಸ್ಟ್ ಅಲ್ಲೋಗಿ ವಿಚಾರಿಸೋಣ. ಅಣ್ಣ ಪಾಪ ಪೊಲೀಸವ್ರು ಎಷ್ಟು ಚೆನ್ನಾಗಿ ಬಂದು ಹೇಳಿದ್ರಲ್ವ, ಹೋಗ್ಬೇಡಿ. ಇಲ್ಲಿ ओ इतना बड़ा है. ओ कितना भाई? ಸಿಕ್ಕಾಪಟ್ಟೆ ದೊಡ್ಡ ರೂಮ್. सिक्कापड़े दौड़ाइए. छोटा नहीं मिलेगा? फोटो तो सब लग गया है. दूसरा जगह में दूसरा से यहाँ रूम मिलेगा नहीं आपको. ಓ ಇಷ್ಟು ದೊಡ್ಡದಾಗೋಯ್ತಲ್ಲಣ್ಣ. ಅದೇ 1,500 ಹೇಳ್ತವ್ರೆ. ಒಂದು ಸರ್ ಹೇಳ್ತಾರೆ थोड़ा कम करके दे दीजिए, कोई आएगा तो अदर लगा दूं. कोई प्रॉब्लम नहीं होगी. आपको प्रॉब्लम नहीं है, उनको प्रॉब्लम वो बात है. मतलब 1500 बोल रहे हैं ना? हाँ जी. थोड़ा कम करके दे दीजिए. कम कितना कम करना है? मतलब छोटा रूम ही नहीं है. रूम ही नहीं है. ನೋಡಿ, ಇದೇ ರೂಮ್ಗೆ ಫಿಕ್ಸ್ ಆಗಿದ್ದೀವಿ. ಇಲ್ಲಿ ಟೋಟಲ್ ಇವಾಗ 3, 2, 5, ಅಲ್ಲೊಂದು 2 ಅನ್ಕೊಳ್ಳೋಣ, ಒಂದು 8 ಜನ ಮಲಗ್ಬೋದು. ಆ ಥರ ರೂಮ್ನ ಪುಣ್ಯಾತ್ಮರು ಬರೀ 1,500 ರೂಪಾಯಿ ಕೊಟ್ಟವ್ರೆ. ಮೇ ಬಿ ನಾವೇ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಹೇಳ್ಬಿಡೋಣ ಅಣ್ಣ. ಬೇಕಾದ್ರೆ ಯಾರನ್ನಾರು ಕಳ್ಸಂಗಿದ್ರೆ ಬೇಕಾದ್ರೆ ಕಳಿಸ್ಬಿಡಿ, ಮಲ್ಕಡಿ ಪಾಪ. ಇವತ್ತು ಬೇರೆ ಲ್ಯಾಂಡ್ ಸ್ಲೈಡ್. ಆಮೇಲೆ ಬಂದ ಮೇಲೆ ಎತ್ಕಿತ್ಕೊಬಿಟ್ರೆ ನಮ್ಮ ಸಾಮಾನ. ಅದನ್ನೇ ಹೇಳ್ತಾರೆ ನಮ್ದೆಲ್ಲ ಲ್ಯಾಪ್ಟಾಪ್ ಅಲ್ಲಿ. ನಾವು ಅದೇನೋ ಹೇಳ್ತಾರೆ, ಏನೋ ಮಾಡಕ್ ಹೋಗಿ ನಮ್ಮ ಕಳ್ಕೊಂಡು ನಾವು ಬಿಡ್ಕೊಂಡು ಮಲಗಿರ್ತೀವಿ. ಲ್ಯಾಪ್ಟಾಪ್ ಡ್ರೋನ್ ಎಲ್ಲ ಹೊಗೆ ಅಂತ ಶಿವ ಅಂತ ಎತ್ಕೋದ್ರೆ ಏನ್ ಮಾಡೋಣ? ಕೆಲವೊಮ್ಮೆ ಧಾರಾಳ ತರನೂ ಆಗ್ಬಿಡುತ್ತೆ ನಮಗೆ ಉಲ್ಟಾ. ಅತಿ ವಿನಯಂ ಧೂರ್ತ ಲಕ್ಷಣಂ. ಇದೇ ಇಲ್ವಾ ವಾಕ್ಯನೇ ಇದೆ ಅದು ಅಲ್ವಾ? ರಿಸ್ಕ್ ತಗೊಳ್ಳೋದು ಬೇಡ. ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ವಿ. ಈಗ ಅಪ್ಡೇಟ್ ಏನು ಅಂತಂದರೆ, ಇಲ್ಲಿಂದ ಪೂಹ್ ಅನ್ನೋ ಒಂದು ಊರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಅಂದರೆ 4 ಹೋಗೋಕ್ಕಿಂತ ಬಿಫೋರು. ಆ ಲ್ಯಾಂಡ್ ಸ್ಲೈಡ್ ಕ್ಲಿಯರ್ ಆಗಬೇಕು ಅಂತಂದರೆ ನಾಳೆನೂ ಆಗ್ಬೋದು, ನಾಡಿದ್ದು ಆಗ್ಬೋದು ಅಂತೆ. ಯಾವಾಗ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ಬಂದ ತಕ್ಷಣ ಪೊಲೀಸವರು ಈ ಜಾಗ ಬಿಟ್ಟು ಮತ್ತೆಲ್ಲೂ ಹೋಗಂಗಿಲ್ಲ, ಇಲ್ಲೇ ಉಳಿಬೇಕು ಅಂತ ಅಂದ್ಬಿಟ್ಟು ವಾರ್ನೆ ಮಾಡಿದ್ರು ಒಂಥರ. ಅಂದರೆ ಈ ಕಿತ್ತಾಕ್ಕೊಂಡು ಹೋಗೋರು ಇರ್ತಾರಲ್ಲ, ಒಬ್ರು ಹೋಗಿ ಅಲ್ಲಿ ಬ್ಲಾಕ್ ಮಾಡ್ಕೊಂಡು ಅಲ್ಲಿ ಕಲ್ಲು ಸುರಿತಾ ಇರ್ತದೆ, ಅಲ್ಲೋಗಿ ಏನಾರು ಎಡವಟ್ಟು ಮಾಡ್ಕೊಳ್ಳೋದು ಹಂಗೆಲ್ಲ ಇರ್ತದಲ್ಲ. ಅದರ ರೀಸನ್ಗೆ ಅವ್ರು ಆ ಥರ ಬೆದರಿಸಿದ್ರು. ಸೊ ಬಂದಿದ್ದೀವಿ. ಇವಾಗ ಊಟ ತಿಂಡಿ ಬರುತ್ತೆ, ತಿನ್ಕೊಂಡು ಬೆಳಗ್ಗೆ ಸಿಗೋಣ. ಟೇಕ್ ಕೇರ್, ಬಾಯ್.